ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 kg ಚಿಕನನ್ನು ತೊಗೊಂಡಿದ್ದೀನಿ ರೀ. ಇವತ್ತು ಒಂದು ತುಂಬ ಸುಲಭವಾದಂತಹ ಚಿಕನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ನಾನಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು ಸ್ವಲ್ಪನೇ ಕಲ್ಲು ಹೂವು, ಒಂದು 4 ರಿಂದ 5 ಏಲಕ್ಕಿ, ಸ್ವಲ್ಪನೇ ಚಕ್ಕೆ, ಸ್ವಲ್ಪನೇದು ಜಾಪತ್ರೆ ಅಂತ ನೋಡ್ರಿ ಅದು, ಸ್ವಲ್ಪನೇ 5 ರಿಂದ 6 ಲವಂಗ. ಇದನ್ನು ನಾನಿವಾಗ ಮಿಕ್ಸಿಗೆ ಹಾಕೊಳ್ಳೋಣ್ರಿ. ಇದನ್ನು ತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ಬೋದ್ರಿ, ನಾನಿಲ್ಲಿ ಇದನ್ನು ತರಿಯಾಗಿನೇ ಈ ಥರನೇ ಪುಡಿ ಮಾಡ್ಕೊಂಡು ಬಂದಿದ್ದೇನೆ. ನೋಡ್ಬೋದಿಲ್ಲ, ಆಯಿಲ್ ಬಿಸಿಲಿ ಇಟ್ಕೊಂಡಿದ್ದೇನೆ ರೀ. ಇದನ್ನು ನಮ್ಮದು ಪುಡಿ ಮಾಡಿದ್ದನ್ನು ಇದರೊಳಗೆ ಹಾಕೊಳ್ಳೋಣ. ಇಲ್ಲಿ ನೋಡ್ಬೋದು, ನಾನು ಮೀಡಿಯಮ್ ಸೈಜಿಂದು 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 1 kg ಲೆಕ್ಕದಲ್ಲಿ 3 ಈರುಳ್ಳಿ ಅಂತ ನೋಡ್ರಿ. ಇದನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಬೋದು. ಇದು ತುಂಬ ಸುಲಭವಾಗಿ ಮಾಡುವಂಥದ್ದು ರೀ. ನಾನು ಇದಕ್ಕೆ ನೋಡ್ರಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿಯೇ ನಾನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನೋಡ್ಬೋದ್ರಿ, ನಾನು ಈರುಳ್ಳಿಯನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಮಸಾಲ ಹಾಕಿದೆ ನೋಡ್ರಿ, ಅದು ಸ್ಲೋ ಫ್ಲೇಮ್ನಲ್ಲೇ ನಾನು ಬೇಯಿಸ್ಕೊಂಡಿದ್ದೇನೆ. ಇದಕ್ಕೆ ನೋಡ್ರಿ, ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು ಹಾಕೋಣ. ಇವಾಗ ನಾವು ಪೇಸ್ಟ್ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಇದರೊಳಗೇ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕ್ರಿ ಪೇಸ್ಟು. ಇವಾಗ ಇಲ್ಲಿ ಒಂದು 4 ಮೀಡಿಯಮ್ ಸೈಜಿಂದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ರೀ. ಇದನ್ನು ಸಹ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದ್ರಿ, ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬಂದಿದ್ದೇನೆ. ಇದನ್ನು ತೆಗೆದು ಹಾಕೋತಾ ಇದ್ದೇನೆ ರೀ. ಇವಾಗ ನೋಡ್ಬೋದ್ರಿ, ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ ಸ್ವಲ್ಪ ಕಡಿಮೆ ಹಾಕಿನಿ, ಅಂದರೆ ಒಂದು 30% ಅಷ್ಟೇ ಶುಂಠಿ ಇದೆ ರೀ, ಪೂರ್ತಿ 70% ಬೆಳ್ಳುಳ್ಳಿ ಇದೆ. ನಾನು ಇದೇ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದು, ನಾನು ಮಿಕ್ಸಿ ಮಾಡ್ಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಂದಿದ್ದೇನೆ. ಇವಾಗ ನೋಡ್ಬೋದು, ನಮ್ಮದು ಈರುಳ್ಳಿ ಕಲರು ಚೇಂಜ್ ಆಗಿದೆ ರೀ, ನೋಡ್ಬೋದು. ಇವಾಗ ಇದಕ್ಕೆ ನೋಡ್ರಿ, ಇವಾಗ ನೋಡ್ಬೋದು ರೀ, ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಇದು ತೊಗೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡೋಣ್ರಿ. ಇವಾಗ ನಮ್ಮದು ಕೆಂಪಗಾಗಿದೆ ರೀ. ಇವಾಗ ನಾವು ಇದಕ್ಕೆ ಚಿಕನ್ ಹಾಕೊಳ್ಳೋಣ. ಇವಾಗ ಇದಕ್ಕೆ ನೋಡ್ರಿ, ನಾವು ಇಟ್ಕೊಂಡಿರೋಂಥ ಚಿಕನನ್ನು ಹಾಕೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಚಿಕನನ್ನು ಹಾಕ್ಕೊಂಡಿದ್ದೇವೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸೋಣ. ಇವಾಗ ನೋಡ್ಬೋದು ರೀ, ನಾವು ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರನೇ ಫ್ರೈ ಮಾಡ್ಕೊಂಡಿದ್ದೇವೆ ರೀ. ಇವಾಗ ಇದಕ್ಕೆ ನೋಡ್ರಿ, ನಾವು ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ಳೋಣ. ಇವಾಗ ನೋಡ್ರಿ, ನಾವು ಟೊಮೆಟೊ ಪ್ಯೂರಿಯನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ರೀ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪನೇ ನಾವು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸೋಣ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡ್ರಿ. ಇವಾಗ ಇದಕ್ಕೆ ನೋಡ್ರಿ, ನಾನು ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ ರೀ. ಮತ್ತು ಒಂದು ಅರ್ಧ ಕಟ್ನಷ್ಟು ನೋಡ್ರಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ರೀ. ಈ ದಂಟಿನ ಸಮೇತ ಹಾಕ್ರಿ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡ್ರಿ, ನಾವು ಇದಕ್ಕೇನೆ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ತರಿಯಾಗಿಯೇ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ನಾನಿಲ್ಲಿ ಒಂದು ಅರ್ಧ ಪೀಸ್ನಷ್ಟು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೇನೆ ರೀ. ಇದು ಚೆನ್ನಾಗಾಗುತ್ತೆ ಟೇಸ್ಟಾಗಿ. ಇವಾಗ ನೋಡ್ರಿ, ನಾನು ಒಣ ಕೊಬ್ಬರಿ ಹಾಕಿದ್ಮೇಲೆ ಇದಕ್ಕೆ ನೋಡ್ರಿ ಸ್ವಲ್ಪನೇ ನಾನು ಒಂದು 7-8 ಗೋಡಂಬಿಯನ್ನು ಹಾಕೋತಾ ಇದ್ದೇನೆ. ಇದು ಟೇಸ್ಟು ಚೆನ್ನಾಗಿರುತ್ತೆ ರೀ. ಇದು ತುಂಬ ಅಂದರೆ ಸೀದ್ ಹೋಗಬಾರ್ದು ರೀ. ಸ್ವಲ್ಪನೇ ಇದು ನಾವು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆದಾಗೇ ತೆಗೆದಿಟ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಕಲರು ಒಣ ಕೊಬ್ಬರಿದು ಕಲರು ಚೇಂಜ್ ಆಗಿದೆ. ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡ್ಬೋದು ರೀ, ಒಂದು 5 ನಿಮಿಷ ಆಗಿದೆ. ಇವಾಗ ನೋಡ್ಬೋದು, ನಮ್ಮದು ಆಯಿಲ್ ಬಿಟ್ಕೊಂಡಂಗೆ ಆಗಿದೆ ರೀ. ನಾನು ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ರೀ. ಇವಾಗ ನೋಡಿರಿ, ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ. ತುಂಬ ಒಳ್ಳೆ ಒಂದು ಕಲರ್ ಬರ್ತದೆ ನೋಡ್ಬೋದು. ಇನ್ನು ನಾನು ಅಚ್ಚ ಖಾರದ ಪುಡಿ ಅದು ಏನೂ ಹಾಕಲಿಲ್ಲ ರೀ. ಇದನ್ನು ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ತುಂಬ ಒಂದು ರೆಸ್ಟೋರೆಂಟ್ ಶೈಲಿನಲ್ಲಿ ಯಾವ ಥರ ಮಾಡ್ತಾರೆ ನೋಡಿರಿ, ಅದೇ ಥರನೇ ಇದನ್ನು ನಾನು ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಇದಕ್ಕೆ ನೋಡಿರಿ ಅಚ್ಚ ಖಾರದ ಪುಡಿ 1.5 ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ರೀ. ಇದನ್ನು ಹಾಕಿ ಚೆನ್ನಾಗಿ
ಇವಾಗ ನೋಡಿರಿ ಇದನ್ನು ನಾವು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನೋಡ್ಬೋದು ನಮ್ಮದು ಗ್ರೇವಿ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಕಲರ್ ಬಂದಿದೆ. ಇವಾಗ ಇದಕ್ಕೆ ನೋಡಿರಿ ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ರೀ. ನಿಮ್ಮಲ್ಲಿ ಯಾವ ಚಿಕನ್ ಮಸಾಲ ಇರ್ತದೆ ನೋಡಿರಿ ಅದನ್ನು ಹಾಕ್ಬೋದು ರೀ. ನಾನಿದು ತೇಜು ಮಸಾಲ ಅಂತ ಬರ್ತದೆ ನೋಡಿರಿ ಅದನ್ನು ಹಾಕಿದ್ದೀನಿ. ಇವಾಗ ನಾವು ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿ ಮತ್ತು ಗೋಡಂಬಿಯನ್ನು ಹಾಕ್ಕೊಳ್ಳೋಣ್ರಿ. ಇವಾಗ ನೋಡಿರಿ ಇದಕ್ಕೆ ನಾವು ನೈಸಾಗಿ ಪುಡಿ ಮಾಡ್ಕೋಬೇಕ್ರಿ. ಇವಾಗ ನೋಡಿರಿ ನಮ್ಮದು ಈ ಥರನೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ ನಾವು ಒಣ ಕೊಬ್ಬರಿ ಪುಡಿ ಮಾಡಿದ್ದೇವೆ ಅದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ತುಂಬ ಟೇಸ್ಟಾಗಿರುತ್ತೆ ರೀ, ಡಿಫ್ರೆಂಟಾಗಿ ಮತ್ತು ಸುಲಭವಾದಂತಹ ವಿಧಾನದಲ್ಲಿ ಮಾಡುವಂಥದ್ದು. ಇವಾಗ ನಾವು ಮಿಕ್ಸ್ ಮಾಡಿ ಬೇಯಿಸಿದ ಮ್ಯಾಗೆ ನೋಡಿರಿ ನಮಗೆ ಎಷ್ಟು ಬೇಕಷ್ಟು, ನಿಮಗೆ ಗ್ರೇವಿ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿರಿ, ಸಾಂಬಾರು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ರೀ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಸಾಕ್ರಿ, ನಮ್ಮದು ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನೋಡೋಣ್ರಿ ನಮ್ಮದು 10 ನಿಮಿಷ ಆಗಿದೆ ನೋಡ್ಬೋದು. ಇವಾಗ ನಮ್ಮದು ಚಿಕನ್ ಸಾಂಬಾರು ರೆಡಿ ಆಗಿದೆ ರೀ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಇವಾಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ಸಾಂಬಾರು, ಚಿಕನ್ ಸಾಂಬಾರು. ಇಲ್ಲಿ ನಾನು ಅನ್ನದ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತಂತೇಳಿ ಅನ್ನವನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಚಿಕನ್ನಿಗೆ ಮತ್ತು ಸಾಂಬಾರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ. ನೀವು ಮನೆಯಲ್ಲಿ ಇದೇ ಥರನೇ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.